ಸಂಸತ್ತಿನ ಹೊರಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಆದಷ್ಟು ಬೇಗ ಅಲ್ಲಿಯೇ ಮರುಸ್ಥಾಪಿಸಿ. ಅಂಬೇಡ್ಕರ್ ವಾದಿಗಳು ಕೋಪಗೊಂಡ್ರೆ ಮುಂಬರುವ ಚುನಾವಣೆಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಮೋದಿ ಮೈತ್ರಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದು ಡೈನಾಮಿಕ್ ದಲಿತ ನಾಯಕ उत्तर प्रदेशದ नगीना ಸಂಸದ चंद्रशेखर आजाद रावण। मेरा आपसे आग्रह और आपके माध्यम सरकार से आग्रह है कि यहाँ बाहर बाबा साहब अंबेडकर की मूर्ति लगी हुई थी, वो करोड़ों लोगों की आस्था से जुड़ा विषय है और आप विश्वास करो इतना गुस्सा है उसको लेके, मेरी आपके माध्यम से मैं हाथ जोड़ता नहीं हूं, लेकिन मैं हाथ जोड़ के आपसे आग्रह कर रहा हूं कि प्रधानमंत्री जी सरकार से हमारी आग्रह कि वो अंबेडकर वादियों के सम्मान का ध्यान रखते हुए उनके जो है दिल की पीड़ा को समझते हुए दर्द का ध्यान रखते हुए उस मूर्ति को पुनः स्थापित करा दीजिए। अगर इसमें कोई राजनीतिक कारण अलग बात है, लेकिन मैं कंक्लूड कर रहा हूं, मगर मैं आपसे कहना चाहता हूं इसमें बहुत गुस्सा है। जिस दिन अंबेडकर वादी गुस्सा हो जाएगा वो फिर इस सरकार को जो 24 में आ गई है वो आने वाले चुनाव में ऐसा सबक सिखाएगा कि दोबारा पलट कर नहीं देख पाओगे। वित्त सचिवे निर्मला सीतारामन ಮಂಡಿಸಿದ ಬಜೆಟ್ ಕುರಿತು ಮಾತನಾಡ್ತಾ ದೇಶದಲ್ಲಿ ಬಡವರು ಬಡವರಾಗ್ತಾ ಹೋಗ್ತಿದ್ದಾರೆ ಮತ್ತು ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಿದ್ದಾರೆ ಅಂತ ಚಂದ್ರಶೇಖರ್ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು। ದೇಶದಲ್ಲಿ ಆದಾಯ ಅಸಮಾನತೆ ಹೆಚ್ಚುತ್ತಿದೆ ಅಂತ ಆಜಾದ್ ಸಂಸತ್ತಿನ ಗಮನಕ್ಕೆ ತಂದ್ರು। ನಮ್ಮ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವ ಸಮಾಜವಾದದ ವಿರುದ್ಧ ನಡೆ ಇದು ಅಂತಾನು ಚಂದ್ರಶೇಖರ್ ಹೇಳಿದ್ರು। ಇದು ಯಾವ ರೀತಿಯ ಬಜೆಟ್? ಸ್ವಚ್ಛತಾ ಕಾರ್ಮಿಕರ ಕುರಿತು ಮಾತನಾಡದ ಬಜೆಟ್, ಕೈಯಲ್ಲಿ ಮಲ ಹೊರೋರ ಕುರಿತಾಗಿ ಮಾತನಾಡದ ಬಜೆಟ್ ಇದು ಅಂತ ಹೇಳಿ ಚಂದ್ರಶೇಖರ್ ಮೋದಿ ಮೈತ್ರಿ ಸರ್ಕಾರವನ್ನ ತರಾಟೆಗೆತ್ಕೊಂಡ್ರು। ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚುತ್ತಿದೆ ಅಂತ ಚಂದ್ರಶೇಖರ್ ಸಂಸತ್ತಿನಲ್ಲಿ ಹೇಳಿದ್ರು। ಹೆಚ್ಚುತ್ತಿರುವ ನಿರುದ್ಯೋಗದ ಕುರಿತು ಮಾತನಾಡಿದ್ರು। ಇನ್ನು ಎಸ್ಸಿ ಎಸ್ಟಿಗಳ ಬಜೆಟ್ ಅನ್ನ ಕಡಿಮೆ ಮಾಡ್ತಿದ್ದಾರೆ ಅಂತ ಚಂದ್ರಶೇಖರ್ ಆರೋಪಿಸಿದ್ರು। ನಮ್ಮ ಬಜೆಟ್ ಅನ್ನಾದ್ರೂ ಬಿಟ್ಟು ಬಿಡಿ ಅಂತ ಚಂದ್ರಶೇಖರ್ ಬೇಡಿಕೆ ಇಟ್ರು। ಸಂವಿಧಾನ ರಕ್ಷಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರುವ ಭಾರತದ ಜನತೆ ಮತ್ತು ಬಹುಜನ ಸಮಾಜದ ನಾಯಕರನ್ನ ಸ್ಮರಿಸಿ ತಮ್ಮ ಭಾಷಣ ಶುರು ಮಾಡಿದ ಚಂದ್ರಶೇಖರ್ ಆಜಾದ್ ಜಾತಿ ಸಮೀಕ್ಷೆ ಕುರಿತು ಮಾತಾಡಿದ್ರು। ದೇಶದ ಎಲ್ಲರಿಗೂ ತಮ್ಮ ಜನಸಂಖ್ಯೆಯ ಪ್ರಕಾರ ಪಾಲುದಾರಿಕೆ ಸಿಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಅಂತ ಚಂದ್ರಶೇಖರ್ ಸಂಸತ್ತಿಗೆ ನೆನಪಿಸಿದ್ರು। ಖಾಸಗಿ ಕಂಪನಿಗಳಲ್ಲಿ ಹಿಂದುಳಿದವರಿಗೆ, ದಲಿತರಿಗೆ, ಬುಡಕಟ್ಟು ಜನರಿಗೆ ಮೀಸಲಾತಿ ನೀಡುವ ಸಮಯ ಬಂದಿದೆ ಅಂತ ಚಂದ್ರಶೇಖರ್ ಸಂಸತ್ತಿನಲ್ಲಿ ಹೇಳಿದ್ರು। 80 ಕೋಟಿ ಜನ 5 ಕೆಜಿ ರೇಷನ್ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ಚಂದ್ರಶೇಖರ್ ಸಂಸತ್ತಿನ ಗಮನಕ್ಕೆ ತಂದ್ರು। सामाजिक न्याय मंत्रालय को 13,000 करोड़ रुपए दिए गए और जनजाति कार्य मंत्रालय को 13,000 करोड़ रुपए दिए, कुल 26,000 करोड़ रुपए, जो कुल बजट 48.20 लाख का लगभग 0.54% है, जबकि हमारी संख्या 25% से ज्यादा SC ST की और बहुजन समाज की मिलाओगे तो 85% से ज्यादा है। और हमारे विकास के लिए सरकार 1% बजट 1% पैसा खर्च कर रही है जो मिलना हमें चाहिए, जबकि मिलना हमें 25% चाहिए। ये ऊंट के मुंह में जीरा के समान है, कहावत हमने बहुत दिन सुनी थी, पिछले लंबे समय से हमारे साथ धोखा हो रहा है, लेकिन अब ये नहीं चलेगा। चंद लोगों की तराजू से देश के संसाधन नहीं बटेंगे, इस देश का बहुजन समाज बर्दाश्त नहीं करेगा। संसाधन का बंटवारा संख्या के आधार पे होगा। माननीय काशीराम साहब नारा लगाए थे, ना तो वोट हमारा राज तुम्हारा चलेगा, और आज हम कह रहे हैं ना ही वोट हमारा और नोट तुम्हारा चलेगा। इस बात का भी ध्यान जो है सरकारों को देना पड़ेगा। ರೈತರಿಗೆ MSP ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಕುರಿತು ಚಂದ್ರಶೇಖರ್ ಮಾತಾಡಿದ್ರು। ತಮ್ಮ ಕ್ಷೇತ್ರ ನಗೀನಾ ಅಭಿವೃದ್ಧಿ ಕುರಿತು ಮಾತನಾಡ್ತಾ ಅಲ್ಲಿ IIT IIMಗಳು ಬರಬೇಕು ಅನ್ನೋ ಬೇಡಿಕೆಯನ್ನ ಚಂದ್ರಶೇಖರ್ ಮುಂದಿಟ್ರು। ಇನ್ನು ದೆಹಲಿಗೆ IAS ಆಗುವ ಕನಸು ಹೊತ್ಕೊಂಡು ಹೋಗಿ ಮೃತದೇಹಗಳಾದ ಯುವಕರು ಯುವತಿಯರ ಬಗ್ಗೆನೂ ಚಂದ್ರಶೇಖರ್ ತಮ್ಮ ನಿರಾಸೆ ವ್ಯಕ್ತಪಡಿಸಿದ್ರು। और दिल्ली में क्या हुआ बच्चों के साथ कल? उनकी सुरक्षा की जिम्मेदारी क्या है? वो आए तो बनने थे IAS IPS और बन क्या गए? लाशें बन के गए। यहाँ से कोई ध्यान नहीं दे रहा है, किसी की नजर नहीं है। ಇದು ಎಂತಹ ಅಮೃತ ಕಾಲ! ದಲಿತರ ಮೇಲೆ, ಬುಡಕಟ್ಟು ಜನರ ಮೇಲೆ, ಹಿಂದುಳಿದವರ ಮೇಲೆ ದಿನದಿಂದ ದಿನಕ್ಕೆ ದೌರ್ಜನ್ಯ ಹೆಚ್ಚಾಗ್ತಿದೆ। ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ದಲಿತರ ಕೊಲೆ ನಡೆದ ಭೀಕರ ಘಟನೆಗಳು ನಡೆದಿದೆ ಅಂತ ಚಂದ್ರಶೇಖರ್ ಸಂಸತ್ತಿನ ಗಮನಕ್ಕೆ ತಂದ್ರು। ಕಾನೂನು ಸುವ್ಯವಸ್ಥೆ ಸಮಸ್ಯೆಯನ್ನ ಎತ್ತಿ ಹೇಳ್ತಾ ಚಂದ್ರಶೇಖರ್ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು। ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ। ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ। ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ। ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ। ಧನ್ಯವಾದ।